ಹಾಯ್ ಫ್ರೆಂಡ್ಸ್, ಇದು ನಮಸ್ಕಾರ, ಅಸ್ಸಲಾಮ್ ವಲೈಕುಮ್. ಎಲ್ಲರೂ ಹೇಗಿದ್ದಾರೆ? ಇದು ಎಲೆಕ್ಟ್ರಿಕ್ ಗಾಡಿ ನೋಡಿ. ಈ ಥರ ಸ್ಕ್ರೂ ಡ್ರೈವರ್ ಹಾಕಿ ಓಪನ್ ಮಾಡಬೇಡಿ. ವೀಲ್ ಬೇರಿಂಗ್ ಆಗ್ತಾ ಇರೋದು ನೋಡಿ. ಯಾವುದೇ ಕಾರಣಕ್ಕೂ ಈ ಥರ ಓಪನ್ ಮಾಡಿ, ಈ ಕಡೆಯಿಂದ ಆ ಕಡೆಯಿಂದ ಕಟ್ಟೆ ತುಂಡಲ್ಲಿ ಹೊಡೆದ್ರೆ ಓಪನ್ ಅಂತ ನೋಡಿ. ಫ್ರೆಂಡ್ಸ್, ಓಪನ್ ಮಾಡಿದ್ದೀವಿ. ವೀಲ್ ಬೇರಿಂಗ್ ಉಂಟೋಗಿತ್ತು, ವೀಲ್ ಬೇರಿಂಗ್ ಹಾಕ್ತಾಯಿದ್ದೀವಿ. ಇದು 6205 ಬರುತ್ತೆ. ಸೂಪರ್ ಎಕ್ಸಲ್ದು ಇಂಜಿನ್ ಬೇರಿಂಗ್ ಬರುತ್ತೆ. ಯಾಕೆಂದರೆ ನೀರಲ್ಲಿ ಓಡಾಡಿಸಿದ್ರೆ ಬೇರಿಂಗ್ ಬೇಗ ಹೊಂಟೋಗುತ್ತೆ. ಇದು ನೋಡಿ, ಇದು AC ಸ್ಟಾರ್ಟರ್ ಬರುತ್ತಲ್ಲ ನಮ್ಮ ಟೂ ವೀಲರಲ್ಲಿ, ಆ ಥರನೇ ವರ್ಕ್ ಆಗೋದು ನೋಡಿ. ಎಲೆಕ್ಟ್ರಿಕ್ ಗಾಡಿ ವೀಡಿಯೋ ತೋರಿಸಿದ್ದೀನಿ ನೋಡಿ. ಫ್ರೆಂಡ್ಸ್, ಇದು EV ಗಾಡಿ ನಮ್ಮ ಹತ್ರ ಬಂದಿತ್ತು. ವೀಲ್ ಬೇರಿಂಗ್ ಹಾಕ್ಬೇಕಂತ. ಈಗ ಇಲ್ಲಿಂದ ಒಂದು 45 ಕಿಲೋಮೀಟರ್ಸ್ ಆಗುತ್ತೆ. ಶೋರೂಮ್ಗೆ ಹೋಗಬೇಕು. ನಾವು ಮಾಡ್ತೀವಲ್ಲ, ಸಣ್ಣ ಪುಟ್ಟ ಎಲ್ಲ ಮಾಡ್ತೀವಿ. ಬ್ಯಾಟ್ರಿ ಚೇಂಜಿಂಗು, ಬೇರಿಂಗ್ಗಳು, ಬೆಲ್ಟು ಎಲ್ಲ, ಚೈನು ಎಲ್ಲ ಮಾಡ್ತೀವಿ. ಎಲೆಕ್ಟ್ರಿಕ್ ಗಾಡಿನ ಸ್ವಲ್ಪ ವರ್ಕ್ ಮಾಡ್ತೀವಿ, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ನಮ್ಮ ಟೂ ವೀಲರಲ್ಲಿ AC ಸ್ಟಾರ್ಟ್ ಇದೆಯಲ್ಲ, ಸೇಮ್ ಟೈಪ್ ನೋಡಿ. ಇದು ಬೇರಿಂಗ್ ಹಾಕಿ ಫಿಟ್ ಮಾಡ್ತಾಯಿದ್ದೀವಿ. ಇದಕ್ಕೆ ನೀರು ಹೋಗ್ಬಾರ್ದು ಅಂತ ಗಮ್ ಹಾಕ್ತಾಯಿದ್ದೀವಿ. ಏನಕ್ಕೆ ಗಮ್ ಹಾಕೋ ಕಾರಣ ಅಂದರೆ, ಈ ಹಳ್ಳಿ ಕಡೆ ನೀರು, ತೋಟ ಗದ್ದೆಲೆಲ್ಲ ಓಡಾಡ್ತಾರಲ್ವ, ನೀರು ಹೋಗ್ಬಾರ್ದು. ನೀರು ಹೋಗೇ ಬೇರಿಂಗ್ ಓಪನ್ ಆಗಿರೋದು ಇದು ನೋಡಿ. ಫ್ರೆಂಡ್ಸ್, ಗಮ್ ಹಾಕಿ ಲಾಕಿಂಗ್ ಮಾಡ್ತಾಯಿದ್ದೀವಿ. ಈ ಥರ ಟೆಕ್ನಿಕಲ್ ವೀಡಿಯೋನ ನಾವು ನಿಮ್ಮ ಮುಂದೆ ತರ್ತಾಯಿರ್ತೀವಿ. ಇದು EV ಗಾಡಿ, ಎಲೆಕ್ಟ್ರಿಕ್ ಗಾಡಿ. ಇದು ಮಾಮೂಲಿ ಪೆಟ್ರೋಲ್ ಗಾಡಿ ಎಲ್ಲ, ಬ್ಯಾಟ್ರಿಯಿಂದ ಓಡೋದು. ಡಿಸಿಯಿಂದ ಓಡೋ ಗಾಡಿ ಇದು. DC ಅಂದರೆ ಡೈರೆಕ್ಟ್ ಕರೆಂಟ್ ಅಲ್ಲ ನೋಡಿ. ಫ್ರೆಂಡ್ಸ್, ಇದೇ ಗಾಡಿ ಫಿಟ್ ಆಗಿದೆ. ಫಿಟ್ ಮಾಡಿ ಒಂದು ರೌಂಡ್ ಓಡಾಡಿಸಿ ನೋಡಿದ್ದೀವಿ ನೋಡಿ. ಫ್ರೆಂಡ್ಸ್, ಈ ಥರ ಎಲ್ಲ ಯಾವುದೇ ಎಲೆಕ್ಟ್ರಿಕ್ ಗಾಡಿ ಇರಲಿ ನಮ್ಮ ಹತ್ರ ತೊಗೊಂಬನ್ನಿ. ನಾವೇನು ಕೆಲಸ ಮಾಡಿಕೊಡ್ತೀವಿ. ಏನೇ ಪ್ರಾಬ್ಲಮ್ ಇದ್ದರೂ ನಾವೇ ರೆಡಿ ಮಾಡಿಕೊಡ್ತೀವಿ ಸ್ವತಃ ನೋಡಿ. ಫ್ರೆಂಡ್ಸ್, ಇದು ಓಪನ್ ಮಾಡ್ತಾ ಇರೋದು ನೋಡಿ. ಹಿಂಗೆ ಬಡ್ದು ಹಿಂಗೆ ಓಪನ್ ಮಾಡಬೇಕು ನೋಡಿ. ಆ ಕಡೆ ಈ ಕಡೆಯಿಂದ ಜೋರಾಗಿ ಬಡಿಬೇಕು ವೀಲ್ ಓಪನ್ ಆಗ್ಬೇಕಾದ್ರೆ ನೋಡಿ. ಇಲ್ಲಿ ಈ ಬೇರಿಂಗ್ ಸಾಮಾನ್ಯ ಹೋಗಲ್ಲ. ಈ ಕಡೆ ಬೇರಿಂಗ್ ಹೋಗೋದು, ಈ ಕಡೆ ಇದೆ ಒಳಭಾಗದ್ದು ನೋಡಿ. ಒಂದು ಸೈಡ್ ಮಾತ್ರ ಬಿಚ್ಕೊಂಡಿದ್ದೀನಿ ನೋಡಿ. ಈ ಕಡೆ ಸೈಡ್ ಬಿಚ್ಕೊಂಡಿಲ್ಲ, ಆಯಿತಾ ನೋಡಿ. ಒಂದು ಸೈಡ್ ಮಾತ್ರ ಬಿಚ್ಕೊಂಡಿದ್ದೀನಿ ನೋಡಿ. ರಸ್ತೆ ಇವೆಲ್ಲ ಬಿಚ್ಚಿದ್ದೀನಿ ಅಂತ ಗೊತ್ತಲ್ಲ. ನೋಡಿ, ಈಗ ಯಾವ ಥರ ಬೇರಿಂಗ್ನ ರಿಮೂವ್ ಮಾಡೋಕ್ಕೆ ತೋರಿಸಿದ್ದೀವಿ ನೋಡಿ. ಆ ಕಡೆ ಈ ಕಡೆ ಕಟ್ಟೆ ರಾಡ ಇಕ್ಕೊಂಡು ಹೊಡಿಬೇಕು. ಓಪನ್ ಆಗೋಲ್ಲ, ಸ್ವಲ್ಪ ಹಿಂಸೆ ಅಂತಿದ್ರೆ. ಕಲ್ತಿರೋರ್ಗೇನು ಪ್ರಾಬ್ಲಮ್ ಇಲ್ಲ, ಕಲಿತಾ ಇರೋರಿಗೆ ಓಕೆ ನೋಡಿ. ವಿಡಿಯೋ ಕಲೀಲಿ ಅನ್ನೋದ್ರ ನೋಡಿ. ಆ ಕಡೆ ಈ ಕಡೆ ರಾಡ ಇಕ್ಕಿ ಹೊಡಿತಾ ಇದ್ದೀವಿ ನೋಡಿ. ಈ ಥರ ಓಪನ್ ಮಾಡಿ ಬೇರಿಂಗ್ ಹಾಕಿ ಸ್ಟಾರ್ಟ್ ಮಾಡಿ ರನ್ನಿಂಗ್ ಮಾಡಿ ತೋರಿಸ್ತೀವಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯದೆ ಒತ್ತಿ. ಹೊಸಬ್ರಾಗಿದ್ದರೆ ನೋ ಪ್ರಾಬ್ಲಮ್. ಹೊಸಬ್ರಾಗಿದ್ದರೆ ಕಲಿಯೋದಕ್ಕೋಸ್ಕರ. ಕಲ್ತಿರೋರಿಗೇನು ಪ್ರಾಬ್ಲಮ್ ಇಲ್ಲ, ಕಲಿತಾ ಇರೋರಿಗೆ ನೋಡಿ ಕಲೀಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ ಈ ವಿಡಿಯೋ ಮಾಡೋದು ನೋಡಿ. ಫ್ರೆಂಡ್ಸ್, ಆಯಿತು ನೋಡಿ. ಈಗ ಫಿಟ್ ಮಾಡ್ತೀವಿ, ಬೇರಿಂಗ್ ಹಾಕಿ ಫಿಟ್ ಮಾಡ್ತಾಯಿದ್ದೀವಿ. ಫಿಟ್ ಮಾಡಿ ಕಸ್ಟಮರ್ ರಿವ್ಯೂನು ಕೊಡ್ತೀವಿ ನೋಡಿ. ಫ್ರೆಂಡ್ಸ್, ವೀಲ್ ಬೇರಿಂಗ್ ಹಾಕ್ಕೊಂಡಿತ್ತು ನೋಡಿ. ಒಂದು ಸೈಡ್ ಮಾತ್ರ ಹೋಗುತ್ತೆ. ಒಂದು ಸೈಡ್ ಏನಕ್ಕೆ ಅಂದರೆ, ನೀರು, ರಬ್ಬರಲ್ಲಿ ನೀರು ಹೊಂಟೋಗುತ್ತೆ. ಇದು ಚೆನ್ನಾಗಿದೆ, ಹಳೆ ಬೇರಿಂಗ್ ಇದು ನೋಡಿ. ನಮ್ಮ ಟೂ ವೀಲರಲ್ಲಿ AC ಸ್ಟಾರ್ಟರ್ ಬರುತ್ತೆ, ಸೇಮ್ ಟೈಪೇ ವರ್ಕ್ ಮಾಡೋದು. ಇಂಜನ್ ಮಾಡಿಸಿದ್ದೆ, ಚೆನ್ನಾಗಿ ಮಾಡ್ಯಾವ್ರೆ. ಕಮ್ಮಿ ದುಡ್ಡಿನಾಗೂ ಮಾಡ್ಯಾವ್ರೆ. ಎಲ್ಲ ಹೇಳಿ. ನಮ್ಮವರು ಸಂಖ್ಯಾವಸಲ್ಲಿ ಒಂದು 20-25 ಕಿಲೋಮೀಟರ್ ಮಾಡಿಸಿದ್ರು. ಇವಾಗ ಏನು ಮಾಡಿಸಿದ್ದು? ಇವಾಗ ಆಯಿಲ್ ಚೇಂಜು, ಸಣ್ಣ ಪುಟ್ಟ ಇವಾಗ ಹೇಳಿ. ಸಣ್ಣ ಪುಟ್ಟ ಕೆಲಸ ಮಾಡಿಸಿದ್ದೀನಿ. ಪರವಾಗಿಲ್ಲ, ನೀಟಾಗಿ ಮಾಡ್ಯಾವ್ರೆ, ಚೆನ್ನಾಗೈತೆ.